ಸೊ ನಮ್ಮ ವೆರಿ ಫೇವರೇಟ್ ಅಲ್ಲಿ ಶೋ ಯು ಅದು ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಭಾಳ ಜನರು ನಮಗೆ ಇಂಥದ್ದೆಲ್ಲ ಇಷ್ಟ ಆಗಿರುತ್ತೆ. ತೋರಿಸ್ತೆ ನಿಮ್ಗೆ ಏನಾಗುತ್ತೆ ಇದನ್ನ ಕುಡಿದ್ರೆ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ಟೆಸ್ಟಿಂಗ್ ಎಟ್ TDS ನಾವು. ಐ ಟೇಕನ್ ಬಾಟಲ್ ವಿಚ್ ಇಸ್ ದೇರ್ ಆನ್ ಯುವರ್ ಟೇಬಲ್, ಅದನ್ನು ತಗೊಂಡಿದ್ದೀವಿ. ಪ್ಲಸ್ ಬೇರೆ ಬೇರೆ ಕಡೆಯಿಂದ ತರಿಸಿದ್ದೀವಿ, ಮತ್ತೆ ಬೇರೆ ಬ್ರ್ಯಾಂಡ್, ಮತ್ತೆ ಇಲ್ಲಿ ಕುಡಿತಾ ಇರುವಂಥ ನೀರು ಏನೇನಿದೆ ಅದನ್ನೆಲ್ಲ ತರಿಸಿದ್ದೀವಿ. ಸೊ ಲೆಟ್ ಅಸ್ ಟೆಸ್ಟ್ ದಿ TDS ಫಸ್ಟ್. Usually drinking water pH should be at least between 50 to 100. That should be. ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ 50 to 100 ಅದರಲ್ಲಿ ಎಷ್ಟು ಮಿನರಲ್ ಕ್ವಾಂಟಿಟಿ ಇದೆ ಅಂತ ತೋರಿಸುತ್ತೆ. ದಿಸ್ ದ ಒನ್ ಆಫ್ ದಿ ಬೋರ್ವೆಲ್ ವಾಟರ್ ವಿಚ್ ವಿ ಬಾಟ್ ಇಟ್. ಬೋರ್ವೆಲ್ ವಾಟರ್ ಎಷ್ಟಿದೆ ಅಂತ. Now I am going to test this TDS. ಎಷ್ಟಿದೆ ಅಂತ. The first TDS. This is 79. This is the second bottle. 59. This is the third one. 47. This is fourth one again. It's a borewell water. 540. Okay, finally we have our hydrogen, new life hydrogen water. ಅದನ್ನು ನೋಡೋಣ ಅಂತ ಎಷ್ಟಿದೆ ಅಂತ. This is hydrogen water 119. ಆಗಲೇ ನಿಕೇಶ್ವರ್ ಹೇಳ್ದಂಗೆ when TDS is less, water will become a little acidic. ಸೊ ನಾನು TDS ನೋಡಾಯ್ತು, ಈಗ pH ನೋಡೋಣ ಅಂತೆ. ಜಸ್ಟ್ pH ನಿಮ್ಗೆ ತೋರಿಸೋದಾಗ್ಲೇನೆ ಚಾರ್ಟ್ ಅಲ್ಲಿ ನೋಡಿದೀವಿ ಆಲ್ರೆಡಿ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಶೋ ಯು. ಗ್ರೀನ್ ಇಟ್ಸ್ 7 pH. 7 pH ಗಿಂತಲೂ ಕೆಳಗಡೆ ಬಂದ್ರೆ ದಟ್ ವಿಲ್ ಬಿ ಅಸಿಡಿಕ್. ಈ ತರ ಕಲರ್ ಚೇಂಜ್ ಹಾಕೊಂಡು ಹೋಗುತ್ತೆ. ಗ್ರೀನ್ ಗಿಂತಲೂ ಹೆಚ್ಚಿಗೆ ಅಂದ್ರೆ 7 pH ಗಿಂತಲೂ ಹೆಚ್ಚಿಗೆ ಹೋದ್ರೆ ಆಲ್ಕಲಿನ್ ಅಂದ್ರೆ ಈ ತರ ಕಲರ್ ಚೇಂಜ್ ಆಗುತ್ತೆ. ಸೊ ಲೆಟ್ ಅಸ್ ಪುಟ್ ಇನ್ ಟು ದಿ ವೇರಿಯಸ್ ಕೈಂಡ್ ಆಫ್ ವಾಟರ್. This is the first brand which you are adding our pH solution in it. This is the second one, third one, fourth it's a borewell water, fifth it's a new life hydrogen water. ಮೊದಲನೇದು ನೋಡಿ ಅಲ್ಲಿ, just zoom it this for this. See first one, it's something like a green. You can see this green. That means that is a equal to neutral pH. ಎರಡನೇದು ನೋಡಿ, you can see this, you can relate to this. ಗ್ರೀನ್ ಗಿಂತಲೂ ಕಡಿಮೆ ಇದೆ ಇದು. ಈ ಗ್ರೀನ್ ಕಂಪೇರ್ ಮಾಡಿದ್ರೆ ಈ ಗ್ರೀನ್ ಕಡಿಮೆ ಇದೆ, ಪ್ಲಸ್ ಈ ಕಡೆ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಯೆಲ್ಲೋ. ದಟ್ ಮೀನ್ಸ್ ದಿಸ್ ಇಸ್ ದಿ ಅಸಿಡಿಕ್. ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಇನ್ನೊಂದು ಲಾಸ್ಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೇನೆ ಇನ್ನೊಂದು ಹೇಗೆ ಏನಿದೆ ಅಂತ. This is the complete borewell water. Its TDS is around 500 plus. So TDS ಹೆಚ್ಚಿಗೆ ಇದ್ದಂಗೆ ಅದರಲ್ಲಿ alkalinity ಹೆಚ್ಚಿಗೆ ಇರುತ್ತೆ, because more TDS indicate that is more calcium and magnesium in it. So ಇದು new life H2O hydrogen water. It's almost next to the neutral pH. ಗ್ರೀನ್ ಗಿಂತಲೂ ಹೆಚ್ಚಿಗೆ ಬ್ಲೂ ಇದೆ, ಇದು ಬ್ಲೂ ಸೈಡ್ ಅಲ್ಲಿ. ಓಕೆ, ಸೊ ನಮ್ಮ ವೆರಿ ಫೇವರೇಟ್ ಅಲ್ಲಿ ಶೋ ಯು ಅದು ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಭಾಳ ಜನರು ನಮಗೆ ಇಂಥದ್ದೆಲ್ಲ ಇಷ್ಟ ಆಗಿರುತ್ತೆ. ತೋರಿಸ್ತೆ ನಿಮ್ಗೆ ಏನಾಗುತ್ತೆ ಇದನ್ನ ಕುಡಿದ್ರೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಾನು pH ಡ್ರಾಪ್ ಆಗ್ತಾ ಇದ್ದೇನೆ ಈಗ. See, this is the output of it. ನಾರ್ಮಲ್ ನೀರಲ್ಲೇನೆ ಗ್ರೀನ್ ಕಲರ್ ಇರುವಂತ ನೀರು ಕುಡಿದ್ರೆ ನಮಗೆ ಆರೋಗ್ಯದ ಮೇಲೆ ಬೇಕಾದಷ್ಟು ಸಮಸ್ಯೆಗಳು ಬರ್ತವೆ. ದಿಸ್ ಇಸ್ ಕಂಪ್ಲೀಟ್ಲಿ
ಅಸಿಡಿಕ್. ಇಟ್ಸ್ ಸಮಥಿಂಗ್ ಲೈಕ್ ಈ ಅಸಿಡಿಟಿ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇದು ನಾವು ಬಾತ್ರೂಮ್ ಕ್ಲೀನ್ ಮಾಡ್ತೇವೆ, ಟಾಯ್ಲೆಟ್ ಕ್ಲೀನ್ ಮಾಡ್ತೇವಲ್ಲ, ಹಾರ್ಪಿಕ್ಕು ಅವೆಲ್ಲ, ಇದು ಸೇಮ್ ಕಂಡೀಷನ್ ಅಲ್ಲಿ ಇರುತ್ತೆ. ದಟ್ ಇಸ್ ದಿ ಪಿ ಎಚ್ ಲೆವೆಲ್ ಆಫ್ ದಟ್. ಆ ಒಂದು ಕೆಮಿಕಲ್ ಏನಿರುತ್ತಲ್ಲ ಇದೇ ಪಿ ಎಚ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವು ದೇಹಕ್ಕೆ ಒಳಗಡೆ ಹಾಕೊಂಡ್ರೆ ನಮ್ಮ ದೇಹ ಏನಾಗುತ್ತೆ ಅಂತ ಜಸ್ಟ್ ಇಮ್ಯಾಜಿನ್. 2 ORP ಇದ್ರೆ ಕಲರ್ ಏನು ಚೇಂಜ್ ಆಗಲ್ಲ ನೀರದು. ನೆಗೆಟಿವ್ ORP ಇದೆ ಅಂತ ಹೇಳಿದ್ರೆ ದಟ್ ವಾಟರ್ ವಿಲ್ ಬಿಕಮ್ ಅ ಪಿಂಕ್. ಸೊ ಪಾಸಿಟಿವ್ ಇದ್ರೆ ಏನಿರಲ್ಲ, ಪ್ಲೇನ್ ಹೇಗಿದೆ ಹಾಗೆ ಇರುತ್ತೆ. ಇಫ್ ವಾಟರ್ ಇಸ್ ಅನ್ ಆಂಟಿ ಆಕ್ಸಿಡೆಂಟ್, ನೆಗೆಟಿವ್ ORP ಇದೆ ಅಂತ ಹೇಳಿದ್ರೆ ವಾಟರ್ ವಿಲ್ ಬಿಕಮ್ ಅ ಪಿಂಕ್ ಕಲರ್. ನಾನು ಎಲ್ಲರೂ ಹಾಕೊಂಡು ಆಗ್ತಾ ಇದ್ದೀನಿ ORP ಸೊಲ್ಯೂಷನ್. ಸೊ ನಾನು ಹಾಗೆ ಹೇಳಿದಂಗೆ ORP ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಏನು ತೋರಿಸಲ್ಲ, ಕಲರ್ ಚೇಂಜ್ ಆಗಲ್ಲ. ವೆನ್ ORP is a negative, water will become a pink color water. You can see this, there is a change in color. ಆಗಲೇ ನಾನು ಹೇಳಿದಂಗೆ ಪಿಂಕ್. Can see easily. So this is the pink, these all are the white. ನಾವೇನೇನು ನೋಡಿದ್ವಿ ಆಗಲೇ. ಇಷ್ಟೊತ್ತವರೆಗೂ ಸೊಲ್ಯೂಷನ್ ಅಲ್ಲಿ ನೋಡಿದ್ವಿ. ಈಗ ಮೀಟರ್ ಅಲ್ಲಿ ನೋಡೋಣ ಏನೇನಿದೆ ಅಂತ. ಹೈಡ್ರೋಜನ್ ಮತ್ತೆ ORP 2 ಮೀಟರ್ ಇದೆ. ದಿಸ್ ಇಸ್ ಅ ನಾರ್ಮಲ್ ವಾಟರ್, ಬಾಟಲ್ ವಾಟರ್ 123, 125. ದಿಸ್ ಇಸ್ ದ ಪಾಸಿಟಿವ್ ಸೈಡ್. ಇದರಲ್ಲಿ ಮುಂದ್ಗಡೆ ಮಾರ್ಕ್ ಇಲ್ಲ, ದಟ್ ಇಂಡಿಕೇಟ್ಸ್ ಇಸ್ ಅ ಪ್ಲಸ್ ಸೈಡ್. ಇದು 123. ಇದು ಬೇರೆ ಇನ್ನೊಂದು ಬಾಟಲ್ ವಾಟರ್. ಓಕೆ, ಆಲ್ಮೋಸ್ಟ್ 150 ಪ್ಲಸ್ ಸೈಡ್ ಅಲ್ಲಿ ಇದಾವೆ ಅವೆಲ್ಲ. 167, 165. ಓಕೆ, ನೌ ಲೆಟ್ us test New Life H2O hydrogen water. You can see that there is a minus symbol. That means it's a antioxidant. ಮೈನಸ್ ಕಡೆ ತಗೊಂಡು ಹೋಗುತ್ತೆ. ದೇಹ ಒಳಗಡೆಗೆ ಜಂಕ್ ತಿಂದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂತದ್ದು ದಿಸ್ ಇಸ್ ಅ ಮೈನಸ್ ಸೈಡ್. ಆಗ್ಲೇ ನಾನು ಹೇಳ್ದಂಗೆ ಬಾಡಿ ಕ್ಯಾನ್ ಪ್ರೊಡ್ಯೂಸ್ ಅರೌಂಡ್ 200 to 300 ನೆಗೆಟಿವ್ ORP ಆನ್ ಇಟ್ ಸೆಲ್ಫ್. ಅದು ಒಳಗಡೆ ಇಂಟರ್ನಲ್ ಸಿಸ್ಟಮ್ ನೋಡ್ಕೋಬೇಕಂತ ಹೇಳಿದ್ರೆ ವೆನ್ ಯು ಆರ್ ಏಬಲ್ ಟು ಪಾಸ್ ದಿಸ್ ಅಬೌವ್ 500, ದಟ್ ವಿಲ್ ಬಿ ಎ ರಿಯಲ್. ಇನ್ಫ್ಯಾಕ್ಟ್ ಹೈಡ್ರೋಜನ್ ವಾಟರ್ ಇಟ್ಸ್ ಕನ್ಸಿಡರ್ಡ್ ಆಸ್ ಅ ಮಿರಾಕಲ್ ವಾಟರ್ ಬಹಳ ಜನರಿಗೆ ಅದು. ಸೊ ನಾವು ಯು ಕ್ಯಾನ್ ಸಿ ಅರೌಂಡ್ 600+ ಇದೆ. ಆಲ್ಸೋ ವಿಲ್ ಟೆಸ್ಟ್ ಹೈಡ್ರೋಜನ್ ಇನ್ ಇಟ್. ದಿಸ್ ಇಸ್ ದ ಹೈಡ್ರೋಜನ್ ಮೀಟರ್. ಆಗಲೇ ನಾವು ನೋಡಿದ್ರೆ ದಿಸ್ ಇಸ್ ದ ORP ಮೀಟರ್, ದಿಸ್ ಇಸ್ ದ ಹೈಡ್ರೋಜನ್ ಮೀಟರ್. ಇಟ್ಸ್ ಅ ಬಿಟ್ ಅಡ್ವಾನ್ಸ್ಡ್ kind of meter. The 1 meter it will cost around 70,000 rupees. ಮೇಲ್ಗಡೆ ನೋಡ್ತಾ ಇದ್ದೀರಾ 00 ಇದೆ ಮೇಲೆ. ಯಾವ್ದ್ರಲ್ಲೂ ಹೈಡ್ರೋಜನ್ ಕಾಣಿಸ್ತಾ ಇಲ್ಲ ನಮಗೆ. ಇದು 00 ಇದೆ ಮೇಲ್ಗಡೆದು. ಕೆಳಗಡೆದಲ್ಲ, ಕೆಳಗಡೆ ದಟ್ ಇಸ್ ದ ವಾಟರ್ ಟೆಂಪರೇಚರ್ ಅಷ್ಟೇನೆ. ಸೊ ಮೇಲ್ಗಡೆಗೆ ದೊಡ್ಡ ಡಿಜಿಟ್ ಇದೆಯಲ್ಲ ದಟ್ ಇಸ್ ದಿ 1. ಸೊ ಎಲ್ಲದರಲ್ಲೂ 00 ಇದೆ. ದಿಸ್ ಇಸ್ ಅವರ್ New Life H2O hydrogen water. This is the hydrogen quantity ಅದರಲ್ಲಿ ಇರುವಂತದ್ದು. ಇವನ್ ನಾನು ಆಗ್ಲೇ ಹೇಳಿದಂಗೆ ಹೈಡ್ರೋಜನ್ ನೀರು ನಾವು ಹಂಗೆ ಇಟ್ರೆ ಇಟ್ ವಿಲ್ ಎವಾಪರೇಟ್. ನಾವು ಹಂಗೆ ತಗೊಂಡು ಆ ಗ್ಯಾಸ್ ಫಾರ್ಮ್ ಅಲ್ಲಿ ಇರುವಾಗ ಹಾಗೇನು ಟೆಂಡರ್ ಕೋಕೋನಟ್ ತೆಂಗಿನಕಾಯಿ ಎಳೀರ್ ತರ ಏನು ಕಾಣಿಸ್ತಾ ಇತ್ತು, ಅವಾಗಲೇ ನೀರು ಕುಡಿದ್ರೆ ವಿಲ್ ಹ್ಯಾವ್ ಅ ಮೋರ್ ಹೆಲ್ತ್ ಬೆನಿಫಿಟ್. ದಿಸ್ ವಿಲ್ ಗೋ ಅಬೌಟ್ 1200. ನೀವು ಹಂಗೆ ಅಲೋ ಮಾಡಿದ್ರೆ ಅಥವಾ ಅದನ್ನ ಕರೆಕ್ಟ್ ಆಗಿ ಪ್ರೋಸೆಸ್ ಮಾಡಿ ತಗೊಂಡ್ರೆ hydrogen quantity will go about 1200. I have tested water up to 1500. So this is the hydrogen test.